ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನೆಲ್ನ 6ನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗ ನಾವು ಬದಲಾವಣೆ ಹುಡುಕಾಟದಲ್ಲಿ ಇಲ್ಲ. ಯಾಕಂದ್ರೆ ಆ ಬದಲಾವಣೆಯೇ ನಾವಾಗಿದ್ದೀವಿ. ಇದೊಂದು ಪವರ್ಫುಲ್ ಸ್ಟೇಜ್. ಇಲ್ಲಿ ನಾವು ಇನ್ಸ್ಪೈಟ್ ಆಫ್ ಮೆನಿ ಚಾಲೆಂಜಸ್ ಸೆನ್ಸಿಬಲ್ ಕೆಲಸಗಳನ್ನೇ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಮಗೆ ಸ್ಟ್ರೆಸ್ ಆದರೂ, ಡೆಸ್ಪರೇಟ್ ಆದರೂ, ನಮಗೆ ಬೇಜಾರಾದರೂ ಕೂಡ ನಾವು ರೈಟ್ ಥಿಂಗ್ಸ್ಗಳ ಕಡೆಗೇನೆ ಕಮಿಟ್ ಆಗಿದ್ದೀವಿ. ದಿಸ್ ಇಸ್ ಕಾಲ್ಡ್ ಆಸ್ ರಿಯಲ್ ಟ್ರಾನ್ಸ್ಫಾರ್ಮೇಶನ್. ರೈಟ್ ಆಕ್ಷನ್ ಅನ್ನುವಂಥದ್ದು ಈಗ ನಿಮ್ಮ ನ್ಯಾಚುರಲ್ ರೆಸ್ಪಾನ್ಸ್ ಆಗಿದೆ. ಮೂಡ್ ಸ್ವಿಂಗ್ಸ್ಗಳು, ಹಳೆಯ ಪ್ಯಾಟರ್ನ್ಗಳು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವೀಗ ಮಸಲ್ ಮೆಮೊರಿಯನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಹೊಸ ಎಮೋಷನಲ್ ಬ್ಯಾಲೆನ್ಸ್ಗಳನ್ನ ಕಂಡುಕೊಂಡಿದ್ದೀವಿ. ಸೊ ಯಾವುದೇ ಚಾಲೆಂಜಸ್ ಬಂದರೂ ನಾವು ಶೇಕ್ ಆಗೋದಿಲ್ಲ. ಇಲ್ಲಿ ನಾವು ಪರ್ಫೆಕ್ಟ್ ಆಗೋದರ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತನೂ ಹೆಚ್ಚಾಗಿ ನಾವು ಸೆನ್ಸಿಬಲ್ ಆಗಿ ಅಳವಡಿಸ್ಕೊಂಡಿರುವಂತಹ ಗುಡ್ ಹ್ಯಾಬಿಟ್ಸ್ಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಯಾಕಂದ್ರೆ ಇನ್ಸ್ಪೈಟ್ ಆಫ್ ಮೆನಿ ಚಾಲೆಂಜಸ್ ನಾವು ಈಗೂ ಕೂಡ ಅದೆಷ್ಟೋ ಸೆನ್ಸಿಬಲ್ ವಿಚಾರಗಳನ್ನ ಪಾಲನೆ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ರಾತ್ರಿ ಲೇಟಾಗಿ ಮಲ್ಕೊಂಡ್ರು ಬೆಳಿಗ್ಗೆ ಬೇಗ ಎದ್ದು ಫಿಸಿಕಲ್ ಆಕ್ಟಿವಿಟಿ, ಯೋಗ, ಎಕ್ಸಸೈಸ್ ಅನ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗಿರುವವರು ಜಂಕ್ ಫುಡ್ಸ್ ತಿಂದರೂ ಕೂಡ ನಾವು ಹೆಲ್ತ್ ಕಾನ್ಶಿಯಸ್ ಆಗಿ ನಮಗೆ ಬೇಕಾಗಿರುವಂಥ ಆಹಾರವನ್ನೇ ತಿಂತಾ ಇದ್ದೀವಿ. ಮನಸ್ತಾಪಗಳು, ಜಗಳಗಳು ನಡೀತಾ ಇದ್ರೂ ಕೂಡ ನಾವು ನಮ್ಮ ತಾಳ್ಮೆಯನ್ನು ಮೇಂಟೈನ್ ಮಾಡಿಕೊಂಡು ಸಿಚುವೇಶನ್ಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಹೊರಗಿನ ಸಿಚುವೇಶನ್ಸ್ಗಳು ಏನೇ ಇದ್ರೂ ನಾವು ನಮ್ಮೊಳಗಿನ ತಾಳ್ಮೆಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಈ ಡಿಸಿಪ್ಲಿನ್ ಆದರೂ ಬಂದಿದ್ದೆಲ್ಲಿಂದ? ನಮಗೆ ಸಿಕ್ಕಿರುವಂತಹ ಕ್ಲಾರಿಟಿಯಿಂದನೇ ವಿನಃ ನಾವು ಪಟ್ಟಂತ ಗಿಲ್ಟಿಂದ ಅಲ್ಲ. ಸೊ ಡಿಯರ್ ಫ್ರೆಂಡ್ಸ್, ಇವತ್ತಿನ ನಿಮ್ಮ ಅನುಷ್ಠಾನದ ಟಾಸ್ಕ್ ಇಷ್ಟೇ. ನೀವು ಯಾವೊಂದು ವಿಚಾರ ಕಷ್ಟ ಆದರೂ ಕೂಡ ಪಾಲನೆ ಮಾಡ್ತಿದ್ದೀರಾ, ಆ ಪಾಲನೆ ಮಾಡೋದಕ್ಕೆ ಯಾವ ವಿಚಾರ ನಿಮಗೆ ಪ್ರೋತ್ಸಾಹ ನೀಡ್ತಿದೆ ಅಂತ ಗಮನಿಸ್ಕೊಳ್ಳಿ. ಅದನ್ನ ತಪ್ಪದೆ ಮುಂದುವರೆಸಿ. ನಾಳೆ ನಾವು ಈ ಎಲ್ಲ ವಿಚಾರಗಳನ್ನ ಹೇಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ಅನುಷ್ಠಾನಗೊಳಿಸ್ಕೊಂಡು ನಾವು ಸಕ್ಸಸ್ ಆಗೋದು ಅಂತ ನೋಡೋಣ. ನಾಳೆ ಮತ್ತೆ 10 ಗಂಟೆಗೆ ನಿಮಗಾಗಿ ಮಧುರ ಮಾರ್ಗ ತಂಡ ಕಾಯ್ತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.